ಸರ್, ಈಗ ನೀವು ನರೇಟ್ ಮಾಡಿದ್ದನ್ನ ನೋಡಿದ್ರೆ ಅವರು ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ರು, ಆದ್ರೆ ಮಿಸ್ ಫೈರ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತನೇ ಸತ್ತೋಗ್ಬಿಡ್ತಾನೆ. ನಿಮಗೆ ನನ್ನನ್ನೇ ಹೆಂಗ್ ಟಾರ್ಗೆಟ್ ಮಾಡಿದ್ರು, ನನ್ ಕೊಲ್ಲೋಕೆ ಅಂತ ನಿಮ್ಮ ಯಾಕೆ ಈ ಅನುಮಾನ ನಿಮ್ಗೆ ಯಾಕೆ ಗಟ್ಟಿಯಾಗಿದೆ? ಹೇಳ್ತಾ ಇದ್ದೀನಿ ನೋಡಿ, 7:07 ನನ್ನ ಮೇಲೆ ಆಗಿದ್ದ ಅಟ್ಯಾಕ್. ಅದಾದ್ಮೇಲೆ ಪೊಲೀಸರು ಬಂದು ನಮ್ಮ ಮನೆ ಹತ್ರ ಅಂದ್ರೆ ಈ ಬ್ಯಾರಿಕೇಡ್ ಇದು ಪಬ್ಲಿಕ್ ಆಫೀಸ್, ಇವಾಗ ನಾವು ಕುಂತಿರೋದು ಬಂದು ಆಫೀಸ್, ಈ ಮುಂಭಾಗದಲ್ಲಿ ರೋಡ್ ಬರುತ್ತೆ, ನಿಮ್ಗೆ ಇದು ರೋಡ್ ಬರುತ್ತೆ. ಸೊ ಇಲ್ಲಿ ಪೊಲೀಸರು ಬಂದ್ಬಿಟ್ಟು ನನ್ನ ಮನೆ ಒಳಗಡೆ ಕಳಿಸ್ಬಿಟ್ಟು ಕಂಪ್ಲೀಟ್ ಪೊಲೀಸರಲ್ಲಿ ಅಡ್ಡ ನೆತ್ಕೊಂಡ್ಬಿಟ್ಟು ಅವ್ನ್ ಭರತ್ ರೆಡ್ಡಿಗೆ ಇಲ್ಲಿ ಬರೋದಕ್ಕೆ ಅವಕಾಶ ಆಗ್ಲಿಲ್ಲ. ಅವನೇನ್ ಮಾಡಿದ, ಅಲ್ಲಿಂದ ಮುಂಭಾಗದಿಂದ ಮೇನ್ ರೋಡ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು ಹಾಕಿದ್ದಾರೆ. ಬಾಂಬ್ ಸ್ಕ್ವಾಡ್ ಎಲ್ಲ ಬಂದು ಪೆಟ್ರೋಲ್ ಬಾಂಬ್ಗಳು ತಗೊಂಡಿದ್ದಾರೆ, ಬೇರ್ ಬಾಟಲ್ಸ್ ಎಲ್ಲ ತಗೊಂಡಿದ್ದಾರೆ, ಕಲ್ಲುಗಳು ತಗೊಂಡಿದ್ದಾರೆ. ನಾನು ಪೊಲೀಸರು ಕೊಟ್ಟಿರೋ ನನ್ನ ಮೇಲೆ ಅಟ್ಯಾಕ್ ಆಗಿರೋ 3 ಬುಲೆಟ್ಗಳನ್ನ ಕೊಟ್ಟಿದ್ದೀನಿ. 7:07 ನಂತರ ನನ್ನ ಟೋಟಲ್ ಸೇಫ್ ಮಾಡ್ಬಿಟ್ರು. ನಾನು ಆಫೀಸ್ ಒಳಗಡೆ ಬಂದೆ, ನಾನು ಇಲ್ಲಿ ಬಂದು ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟೆ. ಹೊರಗಡೆ ಬರಬೇಡ್ರಿ ಸರ್ ದಯಮಾಡಿ ನೀವು ಅಂತ ಹೇಳಿ ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟೆ. ನಾನು ಅವನಿಗೆ ಇಂಟಿಮೇಷನ್ ಹೋಗಿದೆ ಮತ್ತೆ ಇಲ್ಲಿ ಆಫೀಸಲ್ಲಿ ಕುಂತಿದ್ದೀನಿ ಅಂತ ಹೇಳಿ. ಇದೇನೋ ಅವನು ಅನ್ಕೊಂಡಿದ್ದಷ್ಟೇನು ಸುಲಭ ಏನಲ್ಲ. ಗ್ಲಾಸ್ಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿರುವಂತ ಗ್ಲಾಸ್ಗಳು. ಅವನು ಏನು ಬುಲೆಟ್ಸ್ ಇಂದ ಹೊಡೆದಿದ್ದು, ಬಾಟಲ್ಸ್ ಇಂದ, ಪೆಟ್ರೋಲ್ ಬಂಪ್ಸ್ ಇಂದ ಹೊಡೆದಿದ್ದಕ್ಕೆ ಗ್ಲಾಸ್ ಎಲ್ಲ ಚೂರಾಗಿದೆ. ಇವಾಗ ನೀವು ನೋಡಬಹುದು. ಅದನ್ನೆಲ್ಲ ಬಾಂಬ್ ಸ್ಕ್ವಾಡ್, ಫೋರೆನ್ಸಿಕ್ ಅವರೆಲ್ಲ ಬಂದು ತಗೊಂಡು ಹೋಗಿದ್ದಾರೆ. ಅವನೇನ್ ಮಾಡಿದ್ದಾನೆ, ತಾವ್ ಹೇಳ್ತಾ ಇದ್ರಲ್ಲ ನಿಮ್ ಮೇಲೇನೆ ಅಟ್ಯಾಕ್ ಅನ್ನೋದಕ್ಕೆ, 7:07 ನನ್ನ ಮೇಲೆ ಅಟ್ಯಾಕ್, ಫೈರಿಂಗ್. ಆ ಎಪಿಸೋಡ್ ಮುಗೀತು. 9 ಗಂಟೆಗೆ ಅವನು ಭರತ್ ರೆಡ್ಡಿ ಬರೋ ಟೈಮ್ ನಲ್ಲಿ ಮಿನಿಮಮ್ ಅಂದ್ರೆ ಅವ್ನು ಏನ್ ಮಾಡಿದ್ದಾನೆ ಅಂತಂದ್ರೆ, ಈ ಚಾನಲ್ ಶೇಖರ್ ಮತ್ತು ಈ ಹುಡುಗ ರಾಜಶೇಖರ್ ರೆಡ್ಡಿ, ಅಂದ್ರೆ ಅವನು ಭರತ್ ಹಿಂದೆ 4-5 ಗಾಡಿಗಳಲ್ಲಿ ಪ್ರಮುಖರು ಯಾರು ಅವನು ಹೋಗೋ ಟೈಮ್ ನಲ್ಲಿ ಫಾಲೋ ಮಾಡ್ತಾರೆ, ಮೇನ್ ಲೀಡರ್ಸ್, ಗ್ಯಾಂಗ್ಸ್ಟರ್ಸ್ ಇದ್ದಾರೆ. ಆ ಗ್ಯಾಂಗ್ಸ್ಟರ್ಸ್ ನಲ್ಲಿ ಇವನು ಚಾನಲ್ ಶೇಖರ್ ಮತ್ತು ರಾಜಶೇಖರ್ ರೆಡ್ಡಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪ್ ಬ್ರಸ್ ಯಾರಿಗೆ, ಭರತ್ ರೆಡ್ಡಿಗೆ. ಸೊ ಅವನು ಇನ್ಸ್ಟ್ರಕ್ಷನ್ 100% ಕೊಟ್ಟಿದ್ದಾನೆ. ನಮ್ಗೆ ಇವಾಗ ಈ ಡೀಟೇಲ್ಸ್ ಎಲ್ಲ ಬಂದಿದೆ. ಅದನ್ನ ನಾನು ಮೀಡಿಯಾಗೆ ರಿಲೀಸ್ ಮಾಡೋದ್ರ ಬಗ್ಗೆ ನಾವೆಲ್ಲ ಲಾಯರ್ಗಳಿಗೆಲ್ಲ ಕೊಟ್ಟಿದ್ದೀವಿ ನಾವು, ಯಾಕಂದ್ರೆ ಬಹಳ ಕ್ರೂಷಿಯಲ್ ಇತ್ತು. ಅಂದ್ರೆ ಎಲ್ಲವೂ ಪ್ರೀ ಪ್ಲಾನ್ ಮಾಡಿದ್ದಾರೆ. ಶೇಖರ್ 7:30 ಒಳಗಡೆ ಅವನೇ ಡೆತ್ ಆಗ್ಬೇಕಾಗಿತ್ತು. ಬಟ್ ಅವನಿಗೆ ಏನ್ 6 ಸೆನ್ಸ್ ದೇವ್ರು ಕೊಟ್ಟಿದ್ದಾನೋ ಅಥವಾ ಅವನ ಪ್ರಾಣ ಗಟ್ಟಿಯಾಗಿದ್ದು ಗೊತ್ತಿಲ್ಲ ಆಗ್ಲಿ, ಅವನೇ ನಮ್ಮ ಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದು. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದೆ, ಪೊಲೀಸರ ರಕ್ಷಣೆಯಿಂದ ಇನ್ನೊಂದರಿಂದ ನಾನು ಅಂತೇಳಿ ಅವನೊಂದು ದಿಕ್ಕಿಗೆ ಓಡೋಗಿದ್ದಾನೆ. ಇವನು ಸತೀಶ್ ರೆಡ್ಡಿನ ಪೊಲೀಸರು ಎತ್ಕೊಂಡು ಒಪ್ಪಿಗೆ ಹೋಗಿದ್ದಾರೆ. ಆ ಎಪಿಸೋಡ್ ಮುಗೀತಲ್ಲ, ಅದು ಫೇಲ್ ಆಯ್ತು. ಸೊ ಭರತ್ ರೆಡ್ಡಿ ಏನ್ ಮಾಡಿದ, ಅವನ್ ಪ್ರೈವೇಟ್ ಗನ್ಮ್ಯಾನ್ಗಳಿಗೆ ತಾವು, ನಾನು ನಿನ್ನೆ ವಿಡಿಯೋ ಪ್ಲೇ ಮಾಡಿದೆ, ಆ ವಿಡಿಯೋ ನೀವು ನೋಡಿದ್ರೆ ಆ ರಾಜಶೇಖರ್ ರೆಡ್ಡಿ ಡೆತ್ ಆಗಿರೋ ಹುಡುಗನ್ನ ಸುತ್ತೂರನ್ನ 3 ಗನ್ಮ್ಯಾನ್ಗಳು ಟರ್ಬನ್ ಹಾಕೊಂಡಿರೋರು ಓಡಾಡ್ತಾ ಇರ್ತಾರೆ, ಅಲ್ಲೇ ಇರ್ತಾರೆ. ಅಷ್ಟು ಗಲಾಟೆ ಆಗ್ತಾ ಇದ್ರು ಕೂಡ ಒಬ್ಬ ಗನ್ಮ್ಯಾನ್ ಮಾತ್ರ ನಮ್ಮ ಮನೆ ಮೇಲೆ ಫೈರ್ ಮಾಡ್ತಾ ಇರ್ತಾನೆ. ಉಳಿದಿರುವಂತ 3 ಗನ್ಮ್ಯಾನ್ಗಳು, ಈ ಪ್ರೈವೇಟ್ ಗನ್ಮ್ಯಾನ್ಗಳು ಆ ರಾಜಶೇಖರ್ ರೆಡ್ಡಿ ಸುತ್ತೂರನ್ನು ಓಡಾಡ್ತಾ ಇದ್ರು. ಒಬ್ಬ ಗ್ರೀನ್ ಶರ್ಟ್ ಹಾಕೊಂಡಿರೋ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಲಾಠಿ ಚಾರ್ಜ್ ಮಾಡಿದ್ಮೇಲೆ ಎಲ್ರು ಓಡ್ತಾ ಇರ್ತಾರೆ. ಲಾಸ್ಟ್ ಗೆ ಓಡ್ ಬರ್ತಾ ಇರೋದು ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ, ಆ ರಾಜಶೇಖರ್ ರೆಡ್ಡಿನ ಹುಡುಗ ಓಡ್ ಬರ್ತಾ ಇರೋ ಟೈಮ್ ನಲ್ಲಿ ಅವನಿಗೆ ಆಜು ಬಾಜು ನಿಮಗೆ ಒಬ್ಬರು ಕೂಡ ಕಾಣಿಸಲ್ಲ. ಒಬ್ಬ ಆ ಗ್ರೀನ್ ಶರ್ಟ್ ಲಾಠಿ ಇಟ್ಕೊಂಡಿರೋ ಪೊಲೀಸ್ ಒಬ್ಬನು ಬಿಟ್ರೆ ಆಯ್ತಮ್ಮ. ಅವಾಗ ಅವನು ಪ್ರೈವೇಟ್ ಗನ್ ಮೇಲೆ ಫೈರ್ ಮಾಡ್ತಾನೆ ನೋಡಿದ್ದೀನಿ. ಮಾಡಿದ ತಕ್ಷಣ ಹುಡುಗ ಹೀಗೆ ಅನ್ಕೊಂಡು 2-3 ಸ್ಟೆಪ್ ಬಂದು ಬಿದ್ದು ಬಿಡ್ತಾನೆ ಅಲ್ಲಿ ರೋಡ್ ಅಲ್ಲಿ. ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಮಿಸ್ ಆದ್ರೂ ಇನ್ನೊಂದು ಹೆಣ ಅಂತೂ ಬೀಳಲೇಬೇಕು. ಹೆಣ ಬಿದ್ದು ಇಷ್ಟೆಲ್ಲ ಆಗಿದೆ, ನಮ್ಗೆ ಅಪೋದ ಬರುತ್ತೆ ಅವ್ರ ಮನೆ ಮೇಲೆ ಹೋಗಿದೀವಿ ಅಂತ ಹೇಳಿ. ಒಬ್ಬ ಕಾರ್ಯಕರ್ತನ ಸಾಯಿಸ್ಬಿಟ್ರೆ ಇಶ್ಯೂ ಡೈವರ್ಟ್ ಆಗ್ಲಿ ಅಂತೇಳಿ ಅದು ಕೂಡ ಪ್ಲಾನ್ ಮಾಡಿರೋದೇನೆಂದ್ರೆ, ಬೇರೆ ಕಮ್ಯುನಿಟಿಗಳಾದ್ರೆ ಅವನಿಗೆ ಇನ್ನೂ ದೊಡ್ಡ ಕೆಟ್ಟ ಹೆಸರು ಬರುತ್ತೆ. ಒಬ್ಬ ಲಿಂಗಾಯತ ರೆಡ್ಡಿ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಮುಗಿಸಿ ಬಿಡಬೇಕು ಅಂತ ಹೇಳಿ ತಾವು ತಮಾಷೆ ಅಂತಂದ್ರೆ, ಲಾಠಿ ಚಾರ್ಜ್ ಮಾಡೋ ಟೈಮ್ ನಲ್ಲಿ ಆ ಹುಡುಗ ನಮ್ಮ ಮನೆಯಿಂದ ನೋಡಿ ತಾವು ರೋಡಲ್ಲಿ ಆ ಕಡೆ ಮುಖ ಇಟ್ಕೊಂಡು ಓಡ್ತಾ ಇರ್ತಾನೆ. ಅವನು ಯಾರು, ರಾಜಶೇಖರ್ ರೆಡ್ಡಿ ನಮ್ಮ ಮನೆಯಿಂದ ಆ ಕಡೆ ಮುಖ ಇಟ್ಕೊಂಡು ಅವ್ನು ನೋಡ್ತಾ ಇರ್ತಾನೆ. ಬೆನ್ನಿಂದ ಫೈರ್ ಮಾಡಿದ್ದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅಂದ್ರೆ ಅವ್ರ ಪ್ಲಾನ್ ಏನಪ್ಪಾ ಅಂತಂದ್ರೆ, ಈ ಕಡೆಯಿಂದ ಯಾರಾದ್ರೂ ಫೈರ್ ಮಾಡಿಬಿಟ್ಟು ಇವ್ರ ಮೇಲೆ ಆಗ್ಬಿಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ. ಬಟ್ ದೇವ್ರ ದೊಡ್ಡವನು, ಅವನೇ ಕುಡಿ ತಕೊಂಡು ಅದರಲ್ಲಿ ಬಿದ್ದ ಅಂತ ಹೇಳಿ ನಾನು ಭಾವಿಸ್ತೀನಿ. ಅಂದ್ರೆ ಸತೀಶ್ ರೆಡ್ಡಿನ ಮೀರಿ ಎಲ್ಲಿ ರಾಜಶೇಖರ್ ರೆಡ್ಡಿ ಬೆಳೆದು ಬಿಡ್ತಾನೆ ಅನ್ನೋ ಕಾರಣಕ್ಕೆ ತಾನೇ ಪ್ಲಾನ್ ಮಾಡಿ ತನ್ನದೇ ಬೆಂಬಲಿಗನ್ನ ಸಾಯಿಸ್ದ ಅನ್ನೋದು. ಬಟ್ ಅದನ್ನ ಹೆಂಗೆ, ಯಾವ ಲಾಜಿಕಲ್ ಹೇಳ್ಬೋದು? ಸೊ ಅದು ಆಗಿರ್ಬೋದು. ತನ್ನ ಗ್ಯಾಂಗ್ನ ಹುಡುಗ, ತಾನು ಬೆಳೆಸಿದ ಹುಡುಗ ಅಂದ್ರೆ
ಭರತ್ ರೆಡ್ಡಿ ಹೆಂಗ್ ಸಾಯಿಸೋಕ್ ಸಾಧ್ಯ ಸರ್? ಅವ್ರ ಟಾರ್ಗೆಟ್ ನೀವಾಗಿದ್ರಿ. ನನ್ನ ಟಾರ್ಗೆಟ್ ಮುಗಿದೋಯ್ತು 7:30 ಒಳಗಡೆ. ನೀವಾಗಿದ್ಮೇಲೆ ನಿಮ್ಮದೇ ಬೆಂಬಲಿಗರನ್ನ ಯಾರನ್ನಾದ್ರೂ ಒಬ್ಬರನ್ನ ಶೂಟ್ ಮಾಡಬಹುದಿತ್ತು. ತನ್ನದೇ ಪಕ್ಷದ ತನ್ನದೇ ಬೆಂಬಲಿಗರನ್ನ ಯಾಕೆ ಸರ್? ಅಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮೆಲ್ಲಾ ಬೆಂಬಲಿಗರನ್ನ ಕೂಡ ಪೊಲೀಸರು ಕಂಪ್ಲೀಟ್ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಲಾಕ್ ಮಾಡ್ಬಿಟ್ರು. ನಾನು ನಿಮಗೆ ಪ್ಲೇಸ್ ತೋರಿಸ್ತೀನಿ. ನಾನು ಎಂಟರ್ ಏರಿಯಾದಲ್ಲಿ ನಮ್ಗೆ ಇಲ್ಲಿ 3 acres ಲ್ಯಾಂಡ್ ಖಾಲಿ ಜಾಗ ಏನಿದೆ, ಪೊಲೀಸರು ಕಂಪ್ಲೀಟ್ ಎಲ್ಲರನ್ನ ಒಳಗಡೆ ಕಳಿಸ್ಬಿಟ್ರು. ಟೋಟಲ್ ಪೊಲೀಸರು ಅಡ್ಡ ಎತ್ಕೊಂಡ್ಬಿಟ್ರು. ಆ ನಂತರ ಬಂದಿದ್ದು ಕೇವಲ ಅವರೇ. ಸರ್, ಭರತ್ ರೆಡ್ಡಿ ಒಂದ್ ಮಾತು ಹೇಳ್ತಾರೆ, ಅದ್ ಗಮನಿಸಬೇಕು. ನಾನು ಅವರನ್ನ, ಜನಾರ್ದನ ರೆಡ್ಡಿ ಅವರನ್ನ ನಾನು ಕೊಲ್ಬೇಕು ಅನ್ನೋದಾದ್ರೆ ನಾನು ಅವ್ರ ಮನೆ ಮುಂದೆ ಯಾಕೆ ಹೋಗಿ ಸಾಯಿಸ್ತೀನಿ? ಹೇಗ್ ಬೇಕಾದ್ರೂ ಪ್ಲಾನ್ ಮಾಡಬಹುದು, ಎಲ್ ಬೇಕಾದ್ರೂ ಅವ್ರನ್ನ ಸಾಯಿಸೋ ಪ್ಲಾನ್ ಮಾಡಬಹುದಿತ್ತು. ಅಲ್ಲೇ ಯಾಕೆ ಮಾಡ್ತೀನಿ ನಾನು? ಹೇಗೆ ಇವರು ನನ್ನ ಮೇಲೆ ಅದನ್ನ ಆರೋಪ ಮಾಡ್ತಾರೆ ಅಂತಾರೆ. ಅದು ಸತ್ಯ. ನೀವು ಗಂಗಾವತಿಗೆ ಹೋಗ್ತಿರ್ತೀರಾ, ಬೆಂಗಳೂರಿಗೆ ಹೋಗ್ತಿರ್ತೀರಾ, ಕೊಪ್ಪಳಕ್ಕೆ ಹೋಗ್ತಿರ್ತೀರಾ, ಎಲ್ ಬೇಕಾದ್ರೂ ಪ್ಲಾನ್ ಮಾಡಬಹುದಿತ್ತಲ್ವ ಸರ್? ಈ ಬ್ಯಾನರ್ ವಿಷಯನೇ ಇಟ್ಕೊಂಡು ನಿಮ್ಮ ಮನೆ ಮುಂದೆನೆ ಸಿಂಪಲ್ ಆಗಿ ಒಂದೇ ಹೇಳಿ, ನನ್ನ ಮನೆ ಮುಂದೆ ನೀನ್ ಯಾಕೆ ಬಂದೆ ಅಂತ ಹೇಳಿ ನಾನು ಕೇಳ್ತೀನಿ. ಒಬ್ಬ MLA ಆಗಿ ರೌಡಿಗಳನ್ನ ಯಾಕೆ ಕಳಿಸ್ತೀನಿ? ನೀನು ಕಾನೂನು ಮೇಲೆ ಗೌರವ ಇದ್ದಿದ್ರೆ ಬ್ಯಾನರ್ ವಿಚಾರದಲ್ಲಿ ನಾನು ಯಾವ ರೀತಿ ಮಧ್ಯಾಹ್ನ 2 ಪೊಲೀಸರಿಗೆ ನಾನು ತೆಗಿಸಿದ್ದೀನೋ, ನೀನು ಮತ್ತೆ ಬೇಕಿದ್ರೆ ಮುನ್ಸಿಪಾಲಿಟಿ ಪರ್ಮಿಷನ್ ತಗೊಂಡು ಅದೇ ಪೊಲೀಸರನ್ನಿಟ್ಟು ಬ್ಯಾನರ್ ಸಾಕ್ ಬನ್ನಿ ಅಂತ ನೀನ್ ಯಾಕೆ ಹೇಳ್ಬಾರ್ದಾಗಿತ್ತು? ಅಲ್ಲಿ ನಮ್ಮ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಜಗಳ ಆಗ್ತಿತ್ತು. ನನ್ನ ಕಾರ್ಯಕರ್ತರು ನನ್ನನ್ನು ಕರೆದ್ರು, ನಾನೇ ಸ್ವತಃ ಜೀಪ್ ನ ಡ್ರೈವ್ ಮಾಡ್ಕೊಂಡು ಹೋದೆ. ನನಗಲ್ಲಿ ಹೋಗೋ ಇದೇ ಇರ್ಲಿಲ್ಲ, ಪ್ಲಾನೇ ಇರ್ಲಿಲ್ಲ. ನನ್ ಗಲಾಟೆ ಮಿತಿ ಮೀರಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೋಗಿ ತಡೆಯೋ ಪ್ರಯತ್ನ ಮಾಡಿದೆ. ಆದ್ರೆ ಪ್ರಚೋದನೆ ಆಗಿದ್ದೆ ಜನಾರ್ದನ್ ರೆಡ್ಡಿ ಅವರಿಂದ. ಮಾತು ಅವನು ಪಾಪ ಶಾಂತಿ ಕಾಪಾಡೋದಕ್ಕೆ ಬಂದ್ರು ಅಂತ DK ಅವ್ರು ಹೇಳಿದ್ರಲ್ಲ, ವಿಡಿಯೋಗಳು ನೀವು ನೋಡಿದ್ರಲ್ಲ, ಅವ್ನು ಬಂದು ಕೂಗಾಟ ಮಾಡಿದ್ದು, ಅವನ ಮನೆ ಸುಟ್ಟು ಬಿಡ್ತೀನಿ, ಬಳ್ಳಾರಿ ಬಸವ ಮಾಡ್ಬಿಡ್ತೀನಿ, ಅವನಂತೂ ನಾನು ಬಿಡೋ ಪ್ರಶ್ನೆನೇ ಇಲ್ಲ ಅಂತೇಳಿ ಅವ್ರು ಮಾತಾಡಿದ್ದಿಲ್ಲ. ಅದು ಅವ್ರು ಕೇಳಿಲ್ಲ. ಎಲ್ಲಿ ಬಂದು ಮಾತಾಡಿದ್ದ ಮಾತುಗಳು? ನನ್ನ ಮನೆ ಮುಂದೆ ಬಂದು ಮಾತಾಡಿದ್ದೆ. ಅವನ ಸಮಕ್ಷಮದಲ್ಲಿ ಅವನ ಹಿಂಗ್ ನಿಂತ್ಕೊಂಡೇ ಕಲ್ಲು, ಬಾಟಲ್ಸ್, ಪೆಟ್ರೋಲ್ ಬಾಂಬ್ಸ್ ಮತ್ತೆ ಅವನ್ ಗನ್ಮ್ಯಾನ್ ಫೈರ್ ಮಾಡಿದ್ದ ಅವನ ಸಮಕ್ಷಮದಲ್ಲೇ ಅಲ್ಲ, ಅವನ ಸಮಕ್ಷಮದಲ್ಲೇ ರಾಜಶೇಖರ್ ಕೊಲೆ ಆಯ್ತಲ್ಲ. ಅದ ಶಾಂತಿ ಕಾಪಾಡೋದು? ನೋಡಿಮ್ಮ, ಯಾವುದೇ ವಿಷಯದಲ್ಲಿ ಒಂದೇ ಒಂದು ವಿಷಯ ಹೇಳ್ತಾ ಇದ್ದೀನಿ, ನಾನ್ ನಿನ್ ಮನೆಗೆ ಬಂದ, ನೀನ್ ನನ್ನ ಮನೆಗೆ ಬಂದಿ. ಸಿಂಪಲ್ ಅಷ್ಟೇ. ಇನ್ನೊಂದು ಬ್ಯಾನರ್ ವಿಷಯದಲ್ಲಿ ನೀನು ಮುನ್ಸಿಪಾಲಿಟಿ ಅಥಾರಿಟೀಸ್ ಪರ್ಮಿಷನ್ ತಗೊಂಡು ಪೊಲೀಸರನ್ನ ಕಳಿಸಿ ಅಧಿಕೃತವಾಗಿ ಅಫಿಷಿಯಲ್ಸ್ ಇಟ್ಟು ನೀನ್ ಬ್ಯಾನರ್ ಹಾಕಿಸಬಹುದಾಗಿತ್ತಲ್ಲ, ಪಬ್ಲಿಕ್ ಪ್ರಾಪರ್ಟಿನಲ್ಲಿ ಆಗಿದ್ರೆ. ನೀನ್ ಯಾಕೆ ಬರೋಕ್ ಹೋಗ್ತಿ? ಸತೀಶ್ ರೆಡ್ಡಿನ ಯಾಕೆ ಕಳಿಸೋದಕ್ಕೆ ಹೋಗ್ತಿ? ರೌಡಿಗಳನ್ನ, ಸಾವಿರಾರು ಜನಗಳನ್ನ ಯಾಕೆ ಕಳಿಸೋದಕ್ಕಂತ ಹೋಗ್ತಿ?